ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7th ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ಸೊ ಈಗ ನಿಮ್ಮೆಲ್ಲರ ಜೀವನದಲ್ಲಿ ಎಷ್ಟೆಷ್ಟೋ ಪ್ರಾಬ್ಲಮ್ಸ್ ಇದೆ, ಒದ್ದಾಡ್ತಾ ಇದ್ದೀರಾ. ಆರೋಗ್ಯದಲ್ಲಿ ಸಮಸ್ಯೆಗಳು, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸು, ಕೆರಿಯರಲ್ಲಿ ಪ್ರಾಬ್ಲಮ್ಸು, ವೃತ್ತಿರೀತಿಯ ಸಮಸ್ಯೆಗಳು, ಹಣದ ಸಮಸ್ಯೆಗಳು, ಈ ರೀತಿ ಸಮಸ್ಯೆಗಳಿಂದ ತುಂಬ ಒದ್ದಾಡ್ತಾ ಇದ್ದೀರಾ ಅಲ್ವಾ? ಸೊ ಈ ಸಮಸ್ಯೆಗಳು ಎಲ್ಲಿಂದ ಬರುತ್ತೆ? ಮೂಲ ಕಾರಣ ಏನು? ಮನಸ್ಸು. ನಮ್ಮ ಈ ಮನಸ್ಸೇ ಎಲ್ಲವನ್ನ ಸೃಷ್ಟಿಸ್ತಾ ಇದೆ. ಹೇಗೆ ಅಂತೀರಾ? ಮನಸ್ಸಿನಲ್ಲಿ ಬರುವಂತಹ ಪ್ರತಿ ಒಂದು ಆಲೋಚನೆ ಅದೇ ನಮ್ಮ ಜೀವನದಲ್ಲಿ ಪ್ರತಿಬಿಂಬಿಸೋದು. ನಾವು ಒಳ್ಳೆಯದಾಗ ಆಲೋಚನೆ ಮಾಡಿದ್ರೆ ಎಲ್ಲ ಒಳ್ಳೆಯದೇ ನಡೆಯುತ್ತೆ. ಒಳ್ಳೆ ಕರ್ಮಗಳನ್ನೇ ನಾವು ಸೇಕರಣೆ ಮಾಡ್ತಾ ಇರ್ತೀವಿ. ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಕೆಟ್ಟ ಕರ್ಮಗಳೇ, ಆ ಕರ್ಮ ಮತ್ತೆ ರಿಟರ್ನ್ಸ್ ಅನ್ನೋದು ನಮ್ಮ ನೆಗೆಟಿವ್ ಆಗಿ ಆಲೋಚನೆ ಮಾಡೋದೇ ನಮಗೆ ಪ್ರತಿಬಿಂಬಿಸುತ್ತೆ, ನೆಗೆಟಿವ್ ಆಗೇ ಆಗುತ್ತೆ ಅಲ್ವಾ? ಸೊ ಈಗ ನೀವು ನೆಗೆಟಿವ್ ಆಗಿ ಎಲ್ಲಿಂದ ಯೋಚನೆ ಮಾಡೋಕೆ ಶುರು ಮಾಡಿದ್ರು ಏನೋ ಗೊತ್ತಿಲ್ಲ, ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಈಗಿನ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳಾಗಿ ಅದು ಕೂತಿದೆ. ಈ ಥರ ಇದ್ದಾಗ ನಮ್ಮ ಜೀವನನ ಹೇಗೆ ಸರಿ ಮಾಡ್ಕೊಳ್ಳೋದು, ಮನಸ್ಸಿನ ಹೇಗೆ ಬದಲಾಯಿಸ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಪ್ರತಿ ಒಬ್ಬರಿಗೂ ಮುಖ್ಯವಾದಂಥ ವಿಡಿಯೋ. ಯಾಕೆಂದರೆ ಮನಸ್ಸನ್ನು ನಾವು ಹತೋಟಿಯಲ್ಲಿ ಹೇಗೆ ಇಟ್ಕೋಬೇಕು, ಇಟ್ಕೊಂಡ್ರೆ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಯಾಕೆ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೇಕು, ಈ ಥರ ವಿಷಯಗಳನ್ನೆಲ್ಲ ಹೇಳ್ತೀನಿ ವಿಡಿಯೋಲಿ. ಸೊ ಮಿಸ್ ಮಾಡಬೇಡಿ, ಕೊನೆವರೆಗೂ ನೋಡಿ ಇದನ್ನು. ಯಾಕೆಂದರೆ ಇದು ತುಂಬ ತುಂಬ ಮುಖ್ಯ. ಇದೊಂದು ಅರ್ಥ ಆಗಿಬಿಟ್ರೆ, ಈ ವಿಡಿಯೋದಲ್ಲಿ ನಾನು ಹೇಳೋದೊಂದು ನಿಮಗೆ ಅರ್ಥ ಆಗಿಬಿಟ್ರೆ ಮಾತ್ರ ನಿಜ ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಒಳ್ಳೆಯದಾಗಿ. ಸೊ ಈ ಥರದ್ದೇ ನಾನು ಇನ್ನೂ ಒಳ್ಳೆ ವಿಡಿಯೋಸನ್ನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇರ್ತೀನಿ. ಯಾವುದೂ ನೀವು ಮಿಸ್ ಮಾಡಬಾರ್ದು ಅಂದರೆ ನೀವೇನು ಮಾಡಬೇಕು ಗೊತ್ತಲ್ವಾ? ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಸಬ್ಸ್ಕ್ರೈಬ್ ಮಾಡಿ, ಆವಾಗ ಯಾವ ವಿಡಿಯೋನೂ ಮಿಸ್ ಆಗಲ್ಲ. ಪ್ರತಿಯೊಂದು ನಿಮಗೆ ತಲುಪ್ತಾ ಇರುತ್ತೆ. ಎಲ್ಲ ಮಾಹಿತಿಗಳನ್ನು ನೀವು ಕೇಳಿಸ್ಕೊಂಡು ನಿಮ್ಮ ಲೈಫನ್ನು ಬದಲಾವಣೆ ಮಾಡ್ಕೋತೀರ. ಸೊ ಈಗ ವಿಷಯಕ್ಕೆ ಬರ್ತೀನಿ. ಈಗ ಮನಸ್ಸು ಅಂತ ಹೇಳಿದೆ ಅಲ್ವಾ? ಈಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಮನಸ್ಸಿನ ಹತೋಟಿಯಲ್ಲಿದ್ದೀವಿ. ಅಂದರೆ ಮನಸ್ಸು ಏನು ಹೇಳ್ತಾ ಇದೆ ಅದನ್ನೇ ನಾವು ಕೇಳಿಸ್ಕೊತಾ ಇದ್ದೀವಿ. ಅದಲ್ಲದೆ ನಾವು ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ರೆ ಆವಾಗ ನೋಡಿ ಜೀವನ ಹೇಗೆ ಬದಲಾಗತ್ತೆ ಅಂತ. ಸೊ ಅದು ಹೇಗೆ ಇಟ್ಕೊಳ್ಳೋದು ಅಂದರೆ, ಈಗ ನಿಮ್ಮ ಮನಸ್ಸು ಏನು ಹೇಳುತ್ತೆ? ಫಸ್ಟ್ ಆಫ್ ಆಲ್ ನಮ್ಮ ಜೀವನದಲ್ಲಿ ಎರಡು ವಿಷಯಗಳು ನಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳಿಗೆ ಕಾರಣ. ಅದು ಒಳ್ಳೆ ಬದಲಾವಣೆ ಇರ್ಬೋದು, ಕೆಟ್ಟ ಬದಲಾವಣೆ ಇರ್ಬೋದು. ಏನು ಅಂದರೆ ನಮ್ಮ ಇಲ್ಲಿ ಬರುವಂಥ ಆಲೋಚನೆಗಳು ಮತ್ತು ನಾವು ತಗೊಳ್ಳುವಂಥ ಆಹಾರ, ಇದೆರಡೇ ನಮ್ಮ ಜೀವನನ ನಿರ್ಧಾರ ಮಾಡುತ್ತೆ. ಸೊ ಈಗ ಆಲೋಚನೆಗಳ ವಿಷಯಕ್ಕೆ ಬರ್ತೀನಿ, ಆಮೇಲೆ ಆಹಾರ ವಿಷಯಕ್ಕೆ ಹೋಗ್ತೀನಿ. ಆಲೋಚನೆಗಳು ಅಂದರೆ, ಈಗ ಆಲೋಚನೆಗಳು ಜಾಸ್ತಿಯಾಗಿ ಯಾವಾಗ ಬರುತ್ತೆ ಹೇಳಿ ನಮಗೆ? ನಾವು ಖಾಲಿಯಾಗಿ ಕೂತಿದ್ದಾಗ ಅಲ್ವಾ? ಖಾಲಿಯಾಗಿ ಕೂತಿದ್ದಾಗ ಏನಾಗುತ್ತೆ? ಒಳ್ಳೆಯದು ಕೆಟ್ಟದು ಎಲ್ಲ ಮಿಕ್ಸ್ ಮಾಡಿ ಬರ್ತಾನೇ ಇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನು ಆಲೋಚನೆ ಬರ್ತಾ ಇದೆ? ಸಪೋಸ್ ನಿಮ್ಗೆ ಈಗ ಆಲ್ರೆಡಿ ಯಾವುದೋ ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಇದೆ ಲೈಫಲ್ಲಿ, ಬರೀ ಅದರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಿ. ಯಾಕೆ ಹಿಂಗಾಗೋಯ್ತು, ನನಗೆ ಮಾತ್ರ ಯಾಕೆ ಹಿಂಗಾಗೋಯ್ತು, ಯಾವಾಗ ಇದರಿಂದ ನಾನು ಹೊರಗೆ ಬರ್ತೀನಿ, ಇಂಥ ಆಲೋಚನೆಗಳೇ ಇರುತ್ತೆ ನಿಮ್ಮಲ್ಲಿ ಅಲ್ವಾ? ಆ ಥರ ಆಲೋಚನೆ ಮಾಡುವಾಗ ಬರೀ ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡೋದು ಬಿಟ್ಟು ನೀವು ಒಂದು ಮಗು ಅಂತ ತಿಳ್ಕೊಳ್ಳಿ. ನಿಮ್ಮ ಮನಸ್ಸು, ನಿಮ್ಮ ಇನ್ನರ್ ಚೈಲ್ಡ್ ಒಂದು ತಾಯಿ ಅಂತ ತಿಳ್ಕೊಳ್ಳಿ. ನೀವು ಒಂದು ಮಗು, ಈಗ ನಿಮ್ಮ ಇನ್ನರ್ ಚೈಲ್ಡ್ ನಿಮ್ಮ ತಾಯಿ ಅಂತ ತಿಳ್ಕೊಳ್ಳಿ. ನಿಮ್ಮ ಮುಂದೆ ಬಂದು ನಿಮ್ಮ ತಾಯಿ ಕೂತಿದೆ, ಅಂದರೆ ನಿಮ್ಮ ಇನ್ನರ್ ಚೈಲ್ಡ್ ಬಂದು ಇಲ್ಲಿ ಕೂತಿದೆ. ನೀವು ಇಲ್ಲಿ ಕೂತಿದ್ದೀರ, ಇಲ್ಲಿ ನಿಮ್ಮ ಇನ್ನರ್ ಚೈಲ್ಡ್ ಇದೆ. ಸೊ ಈಗ ನೀವು ನಿಮ್ಮ ಇನ್ನರ್ ಚೈಲ್ಡ್ ಆ ಮಗುಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ಆ ಮಗು ಬಂದು ಈ ಪ್ರಾಬ್ಲಮಲ್ಲಿ ತುಂಬ ಕಷ್ಟಪಡ್ತಾ ಇದೆ. ನೀವೊಬ್ಬ ತಾಯಿ, ಇಲ್ಲಿ ಒಂದು ಮಗು ಇದೆ, ಈ ಮಗುಗೆ ಆ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಬೇರೆ ಯಾರಿಗೂ ಈ ಪ್ರಾಬ್ಲಮ್ ಬಂದಿದ್ರೆ ನೀವೇನು ಹೇಳ್ತಾ ಇದ್ರಿ ಅದೇ ತಾನೇ ಹೇಳ್ತೀರಾ ಈ ಮಗುಗೂ. ಸೊ ಈ ಮಗುಗೆ ಏನು ಹೇಳ್ತೀರಾ? ಪರವಾಗಿಲ್ಲ, ನೀನು ಸಮಾಧಾನವಾಗಿರು, ನೀನು ಈ ಥರ ಬೇಜಾರು ಮಾಡ್ಕೋತಾ ಇದ್ರಿ, ಸಮಸ್ಯೆ ಸರಿ ಹೋಗುತ್ತಾ, ಇಂಥ ಮಾತುಗಳನ್ನೆಲ್ಲ ಹೇಳ್ತೀರಾ ಅಲ್ವಾ? ಆ ರೀತಿ ಫೀಲ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಸಮಸ್ಯೆಗಳಿದೆ ಇದ್ದಾಗ ಸುಮ್ಮನೆ ಹೀಗೆ ಕುತ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಮುಂದೆ ನಿಮ್ಮ ಇನ್ನರ್ ಚೈಲ್ಡ್ ಇದೆ, ನೀವಿಲ್ಲಿದ್ದೀರಾ ತಾಯಿ ಮಗು ಥರ. ಸೊ ನಿಮಗೆ ನೀವೇ ಹೇಳ್ತಾ ಇದ್ದೀರಾ, ಇಟ್ಸ್ ಓಕೆ, ಪರವಾಗಿಲ್ಲ. ಮನುಷ್ಯರು ಅಂದಮೇಲೆ, ಜೀವನ ಅಂದಮೇಲೆ, ಸಂಸಾರ ಅಂದಮೇಲೆ ಪ್ರಾಬ್ಲಮ್ಸ್ ಬರೋದು ಸಹಜ. ಅದಕ್ಕೆ
ಅದು ಸೊಲ್ಯೂಷನ್ ಏನು ಅಂತ ಹುಡುಕ್ಬೇಕೇ ಹೊರತು ನನಗೆ ಯಾಕೆ ಪ್ರಾಬ್ಲಮ್ ಬಂತು ಅಂತ ನಾವು ಕುಗ್ಗಬಾರ್ದು. ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಹೇಳ್ಬೇಕು. ರಿಲ್ಯಾಕ್ಸ್ ಅಂತ ಹೇಳ್ಕೊಳ್ಳಿ. ನಿಮಗೆ ನೀವೇ ಹೇಳ್ತಾ ಇರೋ ಥರ ನೀವು ಫೀಲ್ ಆಗಿ ಕಣ್ಣು ಮುಚ್ಕೊಂಡು ಇಟ್ಸ್ ಓಕೆ, ಪರವಾಗಿಲ್ಲ, ರಿಲ್ಯಾಕ್ಸ್ ಅಂತ. ಮನಸ್ಸು ಇನ್ನೂ ಜಾಸ್ತಿ ಆಲೋಚನೆಗಳು ಬರ್ತಾ ಇದ್ರೆ ಆ ಮನಸ್ಸಿಗೇನೆ ಹೇಳಿ, ಜೀವನದಲ್ಲಿ ಇನ್ನೂ ಎಷ್ಟೊಂದು ಸಲ ಎಂತೆಂಥ ಪ್ರಾಬ್ಲಮ್ಗಳು ಬಂದು ಹೋಯ್ತು, ಆ ಟೈಮಲ್ಲಿ ನೀನು ಏನು ಮಾಡಿದೆ, ಈ ಥರ ಕುಗ್ಗಿದ್ಯಾ? ಇಲ್ಲ ತಾನೆ? ಎಷ್ಟು ನೀಟಾಗಿ ಅದನ್ನು ಸಾಲ್ವ್ ಮಾಡಿದೆ, ಮತ್ತು ಇವಾಗ ಏನಾಯಿತು ನಿನಗೆ? ಸೊ ಫಸ್ಟು ರಿಲ್ಯಾಕ್ಸ್ ಆಗು. ನಿನ್ನ ಮನಸ್ಸಿನಲ್ಲಿ ಏನೇನು ಆಲೋಚನೆಗಳು ಬರ್ತಾ ಇದೆಯೋ ಅದನ್ನೆಲ್ಲ ಬಿಡುಗಡೆ ಮಾಡು ಅಂತ ಹೇಳ್ಕೊಂಡು ನೀವು ನಿಮ್ಮ ಇನ್ನರ್ ಚೈಲ್ಡ್ಗೆ ನೀವು ಹೇಳ್ತಾ ಇದ್ದೀರಾ, ರಿಲ್ಯಾಕ್ಸ್, ಲೆಟ್ ಗೋ, ಕಣ್ಣು ಮುಚ್ಕೊಂಡು ಲೆಟ್ ಗೋ ಮಾಡು, ಈಗ ನನ್ನನ್ನು ಕಾಡ್ತಾ ಇರುವಂಥ ಈ ಸಮಸ್ಯೆಗಳನ್ನೆಲ್ಲ ಲೆಟ್ ಗೋ ಮಾಡು, ಲೆಟ್ ಗೋ ಹೇಳ್ಕೊಳ್ಳಿ. ಮನಸ್ಸಿನಲ್ಲಿರುವಂಥ ಆತಂಕ, ಭಯ, ದುಃಖ, ಬೇಜಾರು ಎಲ್ಲ ಕಡಿಮೆ ಆಗುತ್ತೆ. ನಿಮ್ಮ ಇನ್ನರ್ ಚೈಲ್ಡ್ ಫೋಟೋ, ನಾನು ಈಗಾಗಲೇ ಎಷ್ಟೊಂದು ವೀಡಿಯೋಸಲ್ಲಿ ಹೇಳಿದ್ದೀನಲ್ವ, ಆ ಫೋಟೋ ತಗೊಳ್ಳಿ, ಆ ಫೋಟೋ ಜೊತೆ ಮಾತಾಡಿ. ನೀನು ಯಾವ ಮೆಮರೀಸನ್ನು ಹಿಡಿದಿಟ್ಕೊಂಡಿದ್ಯೋ, ಯಾವ ನೆನಪುಗಳನ್ನು ಹಿಡಿದಿಟ್ಕೊಂಡು ತಂದ್ಕೊಂಡಿದ್ಯೋ ನಿನ್ನಲ್ಲಿ, ಅದನ್ನು ಲೆಟ್ ಗೋ ಮಾಡು. ಲೆಟ್ ಗೋ, ನಾನು ನಿನ್ನನ್ನು ಪ್ರೀತಿಸ್ತೀನಿ, ತುಂಬ ಪ್ರೀತಿಸ್ತೀನಿ, ಈ ಥರ ಮಾತುಗಳನ್ನು ಹೇಳ್ಕೊಳ್ಳಿ. ತುಂಬಾ ಮನಸ್ಸಿನಲ್ಲಿ ಚೇಂಜಸ್ ಅನ್ನೋದು ಬರುತ್ತೆ. ಇನ್ನು ಇಡೀ ದಿನ ನೀವೇನೇ ಕೆಲಸ ಮಾಡ್ತಾಯಿದ್ರು ಈ ಮೈಂಡ್ ಅಂತೂ ರೆಸ್ಟ್ ತಗೊಳ್ಳೋದೇ ಇಲ್ಲ ಅಲ್ವಾ? ಅಲ್ಲಿ ಯಾವುದೋ ಒಂದು ಆಲೋಚನೆ ಬರ್ತಾನೆ ಇರುತ್ತೆ, ಬ್ಯಾಕ್ ಟು ಬ್ಯಾಕ್. ಬರ್ತಾ ಇರೋ ಪ್ರತಿ ಆಲೋಚನೆ ಮೇಲೆ ನೀವು ನಿಗಾ ಇಡಿ, ಹೇಗೆ ಬರ್ತಾ ಇದೆ ಅಂತ. ಪ್ರತಿ ಒಂದು ಆಲೋಚನೆ ಪಾಸಿಟಿವ್ ಆಗಿ ಬಂತಾ ಓಕೆ, ನೆಗೆಟಿವ್ ಆಗಿ ಬಂದಾಗ ನೋ, ಹೀಗೆ ಯೋಚನೆ ಮಾಡಬಾರ್ದು, ನಾನು ಅದ್ರ ಬದಲು ಹೀಗೆ ಯೋಚನೆ ಮಾಡಬೇಕು ಅಂತ. ಒಂದು ನೆಗೆಟಿವ್ ಆಲೋಚನೆ ಬಂದಾಗ ಇಮಿಡಿಯೇಟಾಗಿ ಅದಕ್ಕೆ ಆಪೋಸಿಟಾಗಿ 5 ಸಲ ಪಾಸಿಟಿವ್ ಆಲೋಚನೆನ ಹೇಳ್ಕೊಳ್ಳಿ ಮನಸ್ಸಲ್ಲಿ. ಇವಾಗ ಹಣ ಪ್ರಾಬ್ಲಮ್ ಇದೆ ನಿಮಗೆ, ಎಕ್ಸಾಂಪಲ್, ಹಣದ ಪ್ರಾಬ್ಲಮಿಂದ ನಿಮಗೆ ಅಯ್ಯೋ ಹಣ ಸಿಗುತ್ತೋ ಇಲ್ವೋ, ಅದರಿಂದ ನಂಗೆ ತುಂಬಾ ಒಂಥರ ಹಿಂಸೆ ಆಗ್ತಾ ಇದೆ, ಆ ಥರ ಇದ್ದಾಗ ಏನು ಹೇಳ್ಕೊತೀರಾ? ಅದು ನೆಗೆಟಿವ್ ಆಲೋಚನೆ ಬಂತು, ಇಮಿಡಿಯೇಟಾಗಿ ಕ್ಯಾನ್ಸಲ್. ಮನಸ್ಸು ಆ ಥರ ಹೇಳ್ತಾ ಇದೆ, ಇಮಿಡಿಯೇಟಾಗಿ ನೀವು ಕ್ಯಾನ್ಸಲ್. ನಾನೊಬ್ಬ ಪವರ್ಫುಲ್ ಆತ್ಮ, ನಾನು ಎಷ್ಟು ಹಣ ಬೇಕು ಅಂದರೂ ಸಂಪಾದನೆ ಮಾಡಬಹುದು, ಯಾಕೆಂದರೆ ನನ್ನಲ್ಲಿ ಆ ಅರ್ಹತೆ ಇದೆ, ಹಣನ ನಾನು ಪಡ್ಕೊಳ್ಳೋ ಅರ್ಹತೆ ನನ್ನಲ್ಲಿದೆ, ನಾನೊಬ್ಬ ಪವರ್ಫುಲ್ ಆತ್ಮ, ಎಷ್ಟು ಹಣ ಬೇಕಾದರೂ ನಾನು ಸಂಪಾದನೆ ಮಾಡ್ಕೊಳ್ಳೋಕ್ಕೆ ನನ್ನಲ್ಲಿ ಅರ್ಹತೆ ಇದೆ. ಈ ರೀತಿ 5 ಸಲ ಹೇಳ್ಕೊಳ್ಳಿ. ಪ್ರತಿ ಒಂದು ನೆಗೆಟಿವ್ ಆಲೋಚನೆಗೂ 5 ಪಾಸಿಟಿವ್ ಆಲೋಚನೆಗಳನ್ನು. ಅವಾಗ ಏನಾಗುತ್ತೆ ಹೇಳಿ? ಆ ಒಂದು ನೆಗೆಟಿವ್ ಆಲೋಚನೆನ ನಿಮ್ಮ ಇನ್ನರ್ ಚೈಲ್ಡ್ ತಗೊಳ್ಳುತ್ತಾ, 5 ಪಾಸಿಟಿವ್ ಆಲೋಚನೆಗಳನ್ನು ಇನ್ನರ್ ಚೈಲ್ಡ್ ತಗೊಳ್ಳುತ್ತಾ. ಏನು ತಗೊಳ್ಳುತ್ತೆ? 5 ಪಾಸಿಟಿವ್ ಆಲೋಚನೆಗಳನ್ನೇ ತಾನೇ ತಗೊಳ್ಳುತ್ತೆ. ಈ ಥರ ನೀವು ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರುವಂಥ ಪ್ರತಿ ಆಲೋಚನೆ ಮೇಲೆ ನಿಗಾ ಇಟ್ಕೊಳ್ಳಿ. ಆ ಥರ ನೆಗೆಟಿವ್ ಆಗಿ ಬಂದಾಗ ಈ ಥರ ಹೇಳ್ಕೊಳ್ಳಿ. ಇನ್ನು ಎಮೋಷನ್ಸ್ ಮೇಲೆ ನಿಮಗೆ ಸಡನ್ನಾಗಿ ಕೋಪ ಬಂದಾಗ ನೋ, ನಾನು ಪ್ರಶಾಂತವಾದ ಆತ್ಮ, ನಾನು ಶಕ್ತಿಯುತವಾದ ಆತ್ಮ, ಇದನ್ನೇ ಹೇಳ್ಕೊಳ್ಳಿ. 5-6 ಸಲ ಹೇಳ್ಕೊಳ್ಳಿ. ಮನಸ್ಸು ಕೂಲ್ ಆಗುತ್ತೆ, ಆ ಎಮೋಷನ್ ಹೋಗುತ್ತೆ. ಇಷ್ಟು ಸಿಂಪಲ್ ಆಗಿದೆ ನಮ್ಮ ಮನಸ್ಸನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ಇನ್ನು ಆಹಾರದ ವಿಷಯಕ್ಕೆ ಬಂದರೆ, ಈಗ ನಿಮಗೆ ಸ್ಟ್ರೆಸ್ ಜಾಸ್ತಿ ಇರೋರ್ಗೇನಾಗುತ್ತೆ, ಜಂಕ್ ಫುಡ್ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ನೀವೇನಾದರೂ ಜಂಕ್ ಫುಡ್ ತಿಂತಾ ಇದ್ದಲ್ಲಿ, ಪ್ರತಿ ಸಲ ಏನಾದರೂ ತಿನ್ನಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದೆ ಅಂದರೆ, ಇಮಿಡಿಯೇಟಾಗಿ ನೀವು ಕೇಳಬೇಕಾಗಿರೋದು ನಿಮ್ಮ ಮನಸ್ಸನ್ನು, ನನ್ನ ದೇಹ ಒಂದು ದೇವಾಲಯ, ಇದರಲ್ಲಿರುವಂಥ ಆತ್ಮ ದೇವರು, ಈ ದೇವಾಲಯಕ್ಕೆ ನಾನು ಈ ನೈವೇದ್ಯನ ಕೊಡೋಕ್ಕೆ ನನಗೆ ಓಕೆನಾ, ಒಪ್ಪಿಗೆ ಇದೆಯಾ, ನನ್ನ ಒಳ ಮನಸ್ಸಿಗೆ ಒಪ್ಪಿಗೆ ಇದೆಯಾ, ಇದು ಈ ನನ್ನ ದೇಹಕ್ಕೆ ಒಳ್ಳೆಯದಾ, ಈ ಪ್ರಶ್ನೆನ ಕೇಳ್ಕೊಳ್ಳಿ. ನಿಮಗೆ ನೀವೇ ಕೇಳ್ಕೊಳ್ಳಿ. ಈ ದೇವಾಲಯಕ್ಕೆ, ಈ ದೇವರಿಗೆ ಈ ಆಹಾರ ಒಳ್ಳೆಯದಾ ತಿಂದರೆ ಅಂತ ಕೇಳ್ಕೊಳ್ಳಿ. ನಿಮಗೆ ನೀವೇ ಕೇಳಿ. ಅದೇನಾದರೂ ಜಂಕ್ ಫುಡ್ ಆಗಿದ್ದಲ್ಲಿ, ತುಂಬ ಸ್ವೀಟ್ಸು, ಆಯಿಲ್ ಫುಡ್ಸ್ ಎಲ್ಲ ಇದ್ದಲ್ಲಿ ನೀವು ಆ ಥರ ಕೇಳ್ಕೊಂಡಾಗ ನಿಮ್ಮ ಮನಸ್ಸೇ ಹೇಳುತ್ತೆ, ಅಯ್ಯೋ ತುಂಬ ಆಯಿಲಿ ಫುಡ್ಡು ಮೈಗೆ ಒಳ್ಳೆಯದಲ್ಲ ಅಂತ. ಅಷ್ಟೇ, ಬಿಟ್ಟುಬಿಡಿ. ಈ ಥರ ಅಂದ್ಕೊಂಡ್ರೆ
ಯಾವುದಾದ್ರೂ ಜಂಕ್ ಫುಡ್ ತಿನ್ನಬೇಕು ಅಂತ ಅನ್ಸುತ್ತಾ ನಿಮಗೆ? ಒಳ್ಳೆ ಆಹಾರ ತಿನ್ನಬೇಕು ಅನ್ಸುತ್ತೆ ಅಲ್ವಾ? ಇದನ್ನ ಒಂದು ದೇವಾಲಯ ಅನ್ಕೊಂಡು ಅದರಲ್ಲಿರೋ ಆತ್ಮನ ಒಂದು ದೇವರು ಅಂತ ಅನ್ಕೊಂಡ್ರೆ ಈ ದೇವರಿಗೆ ಯಾವ ನೈವೇದ್ಯನ ಕೊಡ್ತೀರಾ ನೀವು? ಪ್ರತಿ ಸಲ ತಿನ್ನೋವಾಗ ಆ ಆಹಾರನ ಬ್ಲೆಸ್ ಮಾಡಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಭೂಮಿ ತಾಯಿ, ನೀ ನನಗೆ ಈ ನೈವೇದ್ಯನ ಕೊಟ್ಟಿದ್ಯಾ, ತುಂಬ ಹೃದಯದ ಧನ್ಯವಾದಗಳು ತಾಯಿ. ಈ ನೈವೇದ್ಯನ ನಾನು ಇಷ್ಟಪಟ್ಟು ತಿಂತೀನಿ. ಈ ದೇವಾಲಯಕ್ಕೆ, ಈ ದೇವರಿಗೆ ಈ ನೈವೇದ್ಯನ ಇಷ್ಟಪಟ್ಟು ಕೊಡ್ತೀನಿ ಅಂತ ಅಂದ್ಕೊಂಡು ಭೂಮಿ ತಾಯಿಗೆ ಧನ್ಯವಾದಗಳನ್ನು ಹೇಳಿಕೊಂಡು ನೀವು ತಿಂತಾ ಇರೋ ಆಹಾರದಲ್ಲಿ ಉಪ್ಪಿದೆಯೋ ಖಾರ ಇದೆಯೋ ಏನಿದೆಯೋ ಏನಿಲ್ವೋ ಅದನ್ನು ಇಷ್ಟಪಟ್ಟು ತಿನ್ನಿ. ಆವಾಗ ಏನಾಗುತ್ತೆ, ನೀವು ಇಷ್ಟಪಟ್ಟು ತಿಂದಾಗ ನಿಮ್ಮ ಹೊಟ್ಟೆ ಅಂದರೆ ನಿಮ್ಮ ಮಣಿಪುರ ಚಕ್ರ ಅಲ್ಲಿ ನಿಮಗೆ ಕರೆಕ್ಷನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಮೋಷನ್ಸ್ ಎಲ್ಲ ಅಲ್ಲೇ ಇರೋದು. ಸೇಕ್ರಲ್ ಚಕ್ರ, ಸ್ವಾದಿಷ್ಠಾನ ಚಕ್ರ ಮತ್ತು ಮಣಿಪುರ ಚಕ್ರದಲ್ಲಿ ಆ 2 ಚಕ್ರಸಲ್ಲಿರುವಂಥ ಎಮೋಷನ್ಸ್ನ ನೀವು ಕ್ಲಿಯರ್ ಮಾಡಿಬಿಟ್ರೆ ಫುಡ್ಡಿಂದ, ಈ ಎಮೋಷನ್ಸ್ ಎಲ್ಲ ನಿಮಗೆ ಫುಡ್ಡಿಂದನೇ ಸರಿ ಹೋಗುತ್ತೆ. ಈ ಥರ ಅಂದ್ಕೊಂಡು ಒಳ್ಳೆ ಫುಡ್ ತಗೊಂಡಾಗ. ಸೊ ಈ ರೀತಿ ನಿಮ್ಮ ಲೈಫನ್ನು, ನಿಮ್ಮ ಆಹಾರನ, ನಿಮ್ಮ ಮನಸ್ಸಿನಲ್ಲಿ ಬರುವಂಥ ಒಂದು ಆಲೋಚನೆಗಳನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಂಡ್ಬಿಟ್ರೆ ಆವಾಗ ನೋಡ್ತಾ ಇರಿ ಏನಾಗುತ್ತೆ. ಪ್ರತಿ ಸಲ ನೆಗೆಟಿವ್ ಆಗಿ ಬಂದಾಗ ಪಾಸಿಟಿವ್ ಹೇಳ್ಕೊತಾನೆ ಇರ್ತೀರಾ, ಒಳ್ಳೆ ಆಹಾರನೇ ತಗೋತಾ ಇರ್ತೀರಾ. ನಿಮ್ಮ ಲೈಫಲ್ಲಿ ಎಷ್ಟೆಲ್ಲ ಪಾಸಿಟಿವ್ ಚೇಂಜಸ್ ಆಗುತ್ತೆ ಗೊತ್ತಾ? ಸೊ ಇದಕ್ಕೆ ನೀವೇನು ಮಾಡಿ ಅಂದರೆ 1 ತಿಂಗಳು ಟೈಮ್ ಇಟ್ಕೊಳ್ಳಿ. ಇವತ್ತಿಂದ ನೀವು ಈ ವಿಡಿಯೋನ ಯಾವತ್ತು ನೋಡ್ತಾ ಇದ್ದೀರೋ ಡೇಟ್ ನೋಡ್ಕೊಳ್ಳಿ. ಸಪೋಸ್ ಇವತ್ತು 13ನೇ ತಾರೀಕು ಅಂದರೆ ನೆಕ್ಸ್ಟ್ ತಿಂಗಳು 13ನೇ ತಾರೀಕುವರೆಗೂ 1 ತಿಂಗಳು ಟೈಮ್ ಇಟ್ಕೊಳ್ಳಿ. ಟೈಮ್ ಇಟ್ಕೊಂಡು ಇವತ್ತಿನಿಂದ ನನ್ನನ್ನು ನಾನು ಬದಲಾಯಿಸ್ಕೋತೀನಿ. ನನ್ನ ಇಲ್ಲಿ ಬರ್ತಾ ಇರುವಂಥ ಪ್ರತಿ ಒಂದು ಆಲೋಚನೆ ಹೇಗಿದೆ, ನನಗಿಷ್ಟ ಆಗ್ತಾ ಇದೆಯಾ? ಬರ್ತಾ ಇರೋ ಆಲೋಚನೆ ನೆಗೆಟಿವ್ ಆಗಿ ಬಂತಾ, ನನಗಿಷ್ಟ ಆಗ್ತಾ ಇಲ್ಲ, ಅದನ್ನು ಬದಲಾಯಿಸ್ತೀನಿ. ಇಮಿಡಿಯೇಟಾಗಿ 5 ಸಲ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ. ಆಹಾರ, ನೀವು ತಗೋತಾ ಇರೋ ಪ್ರತಿ ಒಂದು ಆಹಾರ ಇದು ಒಳ್ಳೇದಾ, ಈ ದೇವಾಲಯಕ್ಕೆ, ಈ ದೇವರಿಗೆ ಈ ಆಹಾರ ಒಳ್ಳೇದಾ ಅಂತ ಯೋಚನೆ ಮಾಡಿ ತಗೊಳ್ಳಿ. 1 ತಿಂಗಳಲ್ಲಿ ಡೇ ಬೈ ಡೇ ನಿಮ್ಮ ಲೈಫಲ್ಲಿ ಆಗ್ತಾ ಇರುವಂಥ ಚೇಂಜಸ್ಸನ್ನು ನೋಡಿ ನಿಮಗೆ ಖುಷಿ ಆಗುತ್ತೆ. ಆ ಖುಷಿನ ಬಂದು ಕಾಮೆಂಟ್ಸಲ್ಲಿ ಶೇರ್ ಮಾಡಿ. ನೋಡೋಣ ಯಾರ್ಯಾರಲ್ಲಿ ಎಷ್ಟೆಷ್ಟು ಬದಲಾವಣೆ ಬರ್ತಾ ಇದೆ. 30 ಡೇಸ್ ಚಾಲೆಂಜ್ ಅಂತ ಇಟ್ಕೊಳ್ಳಿ. ಬದಲಾವಣೆಗೆ, ನಿಮ್ಮ ಲೈಫಲ್ಲಿ ಇರುವಂಥ ಪ್ರಾಬ್ಲಮ್ಸನ್ನು ಬದಲಾಯಿಸ್ಕೊಳ್ಳೋದಕ್ಕೆ. ಸೊ ಈ ರೀತಿ ನಿಮ್ಮ ಲೈಫನ್ನು ಈಸಿಯಾಗಿ ಬದಲಾಯಿಸ್ಕೋಬೋದು, ಮೈಂಡನ್ನು ನಿಮ್ಮ ಕಂಟ್ರೋಲಲ್ಲೇ ಇಟ್ಕೊಂಡು. ಈಸಿ ಅಲ್ವಾ ಈಗ ನಿಮ್ಮ ಮೈಂಡನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು? ಸೊ ಈ ಥರ ವಿಷಯಗಳನ್ನೆಲ್ಲ ಈಗ ಆ್ಯಕ್ಚುಲಿ ಇನ್ನು ಮುಂದೆ ಬರೋ ಆಲೋಚನೆಗಳನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಆದರೆ ಈ ಹಿಂದೆ ನೀವು ಚಿಕ್ಕ ವಯಸ್ಸಿಂದ ನಿಮ್ಮಲ್ಲಿ ಬಂದಿರುವಂಥ ಈ ಇಮೋಷನ್ಸ್ ಎಲ್ಲ ಏನಿದೆ ಅದೆಲ್ಲ ರಿಲೀಸ್ ಆಗಬೇಕಲ್ವಾ? ಆವಾಗಲೇ ಅಲ್ವಾ ಇನ್ನು ಮುಂದಕ್ಕೆಲ್ಲ ಚೆನ್ನಾಗಿರೋದು. ಸೊ ಅದು ರಿಲೀಸ್ ಆಗಬೇಕಂದ್ರೆ ಹೀಲಿಂಗ್ಸ್ ತಗೊಳ್ಳಿ. ಇಂಡಿವಿಜುವಲ್ ಹೀಲಿಂಗ್ಸ್ ಇರುತ್ತೆ, ಗ್ರೂಪ್ ಹೀಲಿಂಗ್ಸ್ ಇರುತ್ತೆ. ಅಲ್ಲಿ ಅದ್ಭುತವಾಗಿ ನಿಮ್ಮಿಂದ ಎಮೋಷನ್ಸನ್ನು ನಾವು ರಿಲೀಸ್ ಮಾಡಿಸ್ತೀವಿ. ಅದರಿಂದನೂ ಇನ್ನೂ ಚೆನ್ನಾಗಾಗುತ್ತೆ ನಿಮ್ಮ ಲೈಫ್. ಎಲ್ಲ ಪ್ರಾಬ್ಲಮ್ಸಿಂದ ಸೊಲ್ಯೂಷನ್ ಸಿಗುತ್ತೆ, ಅಪ್ಗ್ರೇಡ್ ಆಗುತ್ತೆ. ನಿಮ್ಮ ಆರೋಗ್ಯ, ನಿಮ್ಮ ರಿಲೇಷನ್ಶಿಪ್ಪು, ಕರಿಯರ್, ಮನಿ ಎಲ್ಲ 4 ಏರಿಯಾಸು ಅದ್ಭುತವಾಗಿ ಚೇಂಜಸ್ ಆಗುತ್ತೆ. ಇನ್ನು ಯಾರಿಗೆಲ್ಲ ನೀವು ಕಲ್ತ್ಕೊಂಡು ನನ್ನ ಥರ ಎಲ್ಲರಿಗೂ ಹೀಲಿಂಗು ಮಾಡಿಕೊಂಡು ನೀವು ಹೀಲ್ ಆಗಬೇಕು ಅಂತ ಅನ್ಕೋತಿರೋ ಕೋರ್ಸ್ ಕೂಡ ಕಲಿಬಹುದು. ಸೊ ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ನಮ್ಮ ಕರ್ಮಗಳಿಂದ ನಾವು ವಿಮುಕ್ತರಾದ್ರೇ ನಮಗೆ ಈ ಥರ ಇನ್ನೊಬ್ಬರಿಗೆ ಹೀಲ್ ಮಾಡಿಸ್ಕೊಳ್ಳೋದು ಈ ಥರದ್ದೆಲ್ಲ ಅವಕಾಶಗಳು ಸಿಗೋದು. ಯಾಕೆಂದರೆ ಈ ಹೀಲಿಂಗ್ ಆದ ನಂತರ ನಿಮ್ಮ ಜೀವನನೇ ಬದಲಾಗ್ಬಿಡ್ತಾ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಯಾವುದಾದ್ರೂ ಪ್ರಾಬ್ಲಮ್ಸ್ ಬಂದರೂ ಇನ್ನು ಮುಂದಕ್ಕೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ಕೋಬೇಕು ಅನ್ನೋ ಟ್ರೈನಿಂಗ್ ಕೊಡ್ತೀವಿ 1 ತಿಂಗಳಲ್ಲಿ. ಹಾಗಾಗಿ ನಿಮ್ಮ ಜೀವನ ಕಂಪ್ಲೀಟಾಗಿ ಬದಲಾಗುತ್ತೆ. ನಿಮ್ಮ ಹಳೆ ಕರ್ಮಗಳಿಂದ ನೀವು ವಿಮುಕ್ತರಾಗ್ತೀರಾ. ಹಾಗಾಗಿ ನಿಮ್ಮ ಲೈಫಲ್ಲಿರೋ ಪ್ರಾಬ್ಲಮ್ಸಿಂದ ವಿಮುಕ್ತರಾಗಿ ಈ ಥರ ನಿಮ್ಮ ಮೈಂಡ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಒಳ್ಳೆ ಆಹಾರ ತಗೊಂಡು ಹೀಲಿಂಗ್ಸ್ ಎಲ್ಲ ತಗೊಂಡು ನಿಮ್ಮ ಲೈಫಲ್ಲಿರೋ ಪ್ರಾಬ್ಲಮ್ಸಿಂದ ನೀವೆಲ್ಲರೂ ವಿಮುಕ್ತರಾಗಿ ನೀವೆಲ್ಲ ಆರೋಗ್ಯವಾಗಿ ಆನಂದವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಯೂನಿವರ್ಸಲ್ಲಿ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇಲ್ಲಿಗೆ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ, ಇನ್ನೊಂದು ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.